ಹಳ್ಳ್ಯಾಗ ಹಿಂದಕ್ಕೆ ಚಕ್ಕಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಮನ್ಯಾಗಿಂದ ಒಂದು ನಾಯಿ ಇರ್ತಿತ್ತು, ಆ ಚಕ್ಕಡಿ ಜೊತೆಗೇನೆ ಹೋಗ್ತಿರ್ತಿತ್ತು. ಎಲ್ಲರಿಗೆ ಅನುಭವ ಐತೆ ಹಳ್ಳಿಯಿಂದ ಬಂದವ್ರಿಗೆ. ಮತ್ತು ಹೊಲದ ರಾಶೆಲ್ಲ ಆದಮೇಲೆ ಆ ಚಕ್ಕಡಿ ಬರ್ತಿತ್ತು ಅಂದ್ರೆ ಆ ನಾಯಿ ಏನಿರ್ತೈತೆ ಎಲ್ಲ ಚಕ್ಕಡಿ ಬುಡ್ಕ ಬರ್ತಿರ್ತೈತಿ. ಅದು ತೆಕ್ಕೊಂತ ಹೊರಗೆ ಹೋಗೋದಿಲ್ಲ. ಅದ್ರ ಮಜಾ ಏನಂದ್ರೆ ಚಕ್ಕಡಿ ಬುಡ್ಕ ಅದು ನಾಯಿ ಬರ್ತಿರ್ತೈತಿ. ಅದು ಹೊಲದಿಂದ ಬಂತು, ಚಕ್ಕಡಿ ಬುಡ್ಕ ಬಂದು ಆ ದನ ಕಟ್ತಾರಲ್ಲ ಆ ಕೊಟ್ಟಿ ಒಳಗೆ ಕುಂತು ತೇಕಕತ್ತಿತ್ತು. ಆಕಳು ಕೇಳ್ತಂತ, ಯಾಕೋ ದೋಸ್ತ ಎಷ್ಟು ತೇಕ್ತಿಲ್ಲ? ಅವಾಗ ಅದು ನಾಯಿ ಅಂತೂ ಗೊತ್ತಾಗೋದಿಲ್ಲ ನಿನಗೆ, ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದೀನಿ ಇಲ್ಲಿವರೆಗೆ ಅಂತ. ಹೊತ್ತಿದ್ದು ಬೇರೆ ಅದಾವ, ಆದ್ರೆ ನಮ್ಮ ತಲೆಯಾಗ ಭ್ರಮ ಏನೈತಿ ನಾಯಿ ತಲೆಯಾಗ ಅಂದ್ರೆ ನಾನಾ ಹೊತ್ತೀನಿ ಅಂತ. ಹಂಗ ಮನಿ ಹೊತ್ತೀವಿ ಅಂತ ನಿಮಗ, ಮಠ ಹೊತ್ತೀವಿ ಅಂತ ನಮಗ. ಎಲ್ಲರೂ ಬಂಡಿ ಬುಡಿಕಿನವ್ರ ನಾವು. ನಾವೆಲ್ಲರೂ ಬಂಡಿ ಬುಡಿಕಿನವ್ರಷ್ಟ. ಹೊತ್ತವ್ ಯಾರು ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ. ಹೊತ್ತ ಒಬ್ಬ ಅದಾನ ನಡ್ಸಕತ್ತಾನ. ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರೆ ಮನಸ್ಸಿನಾಗ ಸ್ವಲ್ಪ ಇದು ಇರಬೇಕು. ಭಗವಂತ, ಈ ಜೀವನ ಏನೈತೆಲ್ಲ ಇದು ನೀ ಕೊಟ್ಟ ಪ್ರಸಾದ, ಇದು ನಿನ್ನ ಕರುಣೆ ಐತಿ ಭಗವಂತ ಇದು ಅಂತ. ಎಷ್ಟು ಮಂದಿ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಎಷ್ಟು ಸೌಭಾಗ್ಯ ಕೊಟ್ಟನಲ್ಲ. ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತನದು. ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಏನೂ ನೋಡಿಲ್ಲ. ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದ್ಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನಲ್ಲ. ಯಾರಿಟ್ಟು ಕಳಿಸ್ಯಾರ? ಕಳಿಸಿದವನೊಬ್ಬ ಮ್ಯಾಲದ. ಇದು ಮರ್ತೀವಿ ನಾವು. ಮರ್ತಿದ್ದಕ್ಕೆ ತಾಪಾಗೈತೆ ಅಷ್ಟ. ಇರೋದು ಏನು ನಡೀತಿ, ಮನೆ ನಡೆಸೋದು, ಮಠ ನಡೆಸೋದು ನಮ್ಮ ಕಡೆಯಿಂದ ಏನು ಸಾಧ್ಯ ಐತೇನೆ? ಎಷ್ಟು ದಿವಸ ನಾವು ನಡೆಸೀವಿ? ಇದನ್ನು ನಡೆಸವ ಅವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದ್ವಿ. ತಲ್ಲಣಗಳಿಲ್ಲ ಅಷ್ಟೆ. ತಲ್ಲಣ ಇನ್ನೊಂದು ಕಾರಣಕ್ಕೆ ಯಾಕಾಗ್ತೈತಿ ಮನುಷ್ಯಾಗ